ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಒಂದೇ ಥರ ಜಾಮೂನ್ ತಿಂದು ಬೇಜಾರಾಗಿದೆ ಅಲ್ವಾ? ಹಾಗಾದರೆ ಈ ಥರ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ತುಂಬಾ ರುಚಿಯಾಗಿ ಕೂಡ ಆಗುತ್ತೆ. ಜೊತೆಗೆ ಯಾವುದೇ ಇನ್ಸ್ಟೆಂಟ್ ಜಾಮೂನ್ ಪೌಡರ್ನ ಕೂಡ ನೀವು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ತುಂಬ ಕ್ವಿಕ್ಲಿ ಹಾಗೆ ತುಂಬಾ ಟೇಸ್ಟಿಯಾಗಿ ಮಾಡುವಂಥ ಈ ಜಾಮೂನ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿಗಳನ್ನಾದರೂ ಕೂಡ ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1 ಲೋಟ ಆಗೋಷ್ಟು ಸಕ್ಕರೆ, ಹಾಗೆಯೇ ಒಂದು 2-3 ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆ ಮುಳುಗುವಷ್ಟು ನೀರನ್ನು ಹಾಕಿ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಸಕ್ಕರೆ ಪಾಕ ಕುದಿಯುವಾಗಲೇ ಒಂದು 2 ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಕೇಸರಿ ಕೂಡ ಹಾಕ್ಕೋಬೋದು. ಒಂದು 3-4 ಲವಂಗನೂ ಹಾಕಿ ಜಜ್ಜಿ ಒಂದು ಸಣ್ಣ ಎಳೆ ಪಾಕ ಬರೋ ಥರ ನೋಡ್ಕೊಳ್ಳಿ. ಹಾಗಂತ ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಅಂಟಂಟು ಅನ್ನಿಸ್ಬೇಕು. ಆ ಥರ ಚೆನ್ನಾಗಿ ನೊರೆ ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈಗ ಪಾಕ ರೆಡಿ ಇದೆ. 1 ಸೆಕೆಂಡ್ ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೋಡಿ, ಪಾಕ ನಿಮ್ಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೆ ಈ ಥರ ಕೈಯಲ್ಲಿ ಮುಟ್ಟಿದಾಗ ಅಂಟಂಟು ಅನ್ನಿಸ್ಬೇಕು. ಒಂದು ಎಳೆ ಬರಬಾರ್ದು, ಜಸ್ಟ್ ಅಂಟಂಟು ಅನ್ನಿಸಿದ್ರೆ ಸಾಕು. ಸಕ್ಕರೆ ಪಾಕ ಬಿಸಿಯಾಗೇ ಇರಬೇಕಾಗತ್ತೆ. ಹಾಗಾಗಿ ಫಸ್ಟಿಗೆ ಪಾಕ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ, ಆಮೇಲೆ ಮತ್ತೆ ಬಿಸಿ ಮಾಡಿಕೊಂಡ್ರೆ ಆಯಿತು. ಈಗ ನಾವು ಮನೆಯಲ್ಲಿ ಮಾಡಿರೋಂಥ ಉಳಿದಿರೋ ಚಪಾತಿ ಹಿಟ್ಟನ್ನು ನಾವು ಇಲ್ಲಿ ತೊಗೊಂಡಿರೋದು. ಉಳಿದಿರೋ ಚಪಾತಿ ಹಿಟ್ಟನ್ನು ಮೊದಲೇ ರೆಡಿ ಮಾಡಿ ಕಲಸಿಟ್ಟಿರ್ತೀವಲ್ವ, ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಅದೇ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿರೋದು. ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಸಾಫ್ಟ್ ಆಗೋ ಹಾಗೆ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ನಾನು ಈಗ ಎಕ್ಸ್ಟ್ರಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಏನಪ್ಪ ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲಿನ ಪುಡಿನ ನಾವಿಲ್ಲಿ ಹಾಕ್ಕೋಬೇಕು. ಚಪಾತಿ ಹಿಟ್ಟಿಗೆ ಹಾಲಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ರೂಮ್ ಟೆಂಪ್ರೇಚರ್ ಇರೋವಂಥ ಹಾಲನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನೀಗ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಉಂಡೆನ ಮಾಡ್ಕೊಳ್ಳೋಣ ಜಾಮೂನ್ಗೆ. ನಿಮಗೆ ಜಾಮೂನ್ ಯಾವ ಗಾತ್ರದಲ್ಲಿ ಬೇಕು ಅಂತ ನೋಡಿಕೊಂಡು ಆ ಗಾತ್ರದಲ್ಲೇ ನೀವು ಉಂಡೆನ ಕಲಿಸ್ಕೊಂಡ್ರೆ ಆಯಿತು. ಈ ಥರ ನೋಡಿ ಸ್ವಲ್ಪ ತುಪ್ಪನ ಹಚ್ಕೊಂಡು ಹಿಟ್ಟನ್ನು ಸ್ವಲ್ಪ ತೊಗೊಂಡು ಅಂಗೈಯಲ್ಲಿ ನಾದ್ಕೊಂಡು ಉಂಡೆನ ಕಟ್ಟಬೇಕಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆ ಕಟ್ಬಿಟ್ಟು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಕೈಗೆ ತುಪ್ಪ ಹಚ್ಕೊಳ್ಳೋದು, ಸ್ವಲ್ಪ ಹಿಟ್ಟನ್ನು ಈ ಥರ ನಾದಿ ಪ್ರತಿ ಉಂಡೆನೂ ಈ ಥರ ಸ್ವಲ್ಪ ನಾದ್ಕೊಂಡು ನೀವು ಉಂಡೆ ಕಟ್ಟಬೇಕಾಗತ್ತೆ. ನೈಟ್ ಕಲಸಿರೋ ಚಪಾತಿ ಹಿಟ್ಟಾದರೂ ಕೂಡ ನಡೆಯುತ್ತೆ. ನೋಡಿ, ನಾನೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಉಂಡೆಗಳು. ನೀವು ಸ್ವಲ್ಪ ಸೋಡಾ ಪುಡಿ ಕೂಡ ಹಾಕಿ ಕಲಿಸ್ಕೋಬೋದು ಉಂಡೆನ ಹಿಟ್ಟು ಮತ್ತೆ ಕಲಿಸ್ಕೊಳ್ಳೋವಾಗ ಹಾಲಿನ ಪುಡಿ ಜೊತೆಗೆ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗಿ ಉಂಡೆಗಳನ್ನು ಹಾಕ್ಕೊಂಡ್ರಾಯ್ತು. ಈಗ ಒಂದೊಂದಾಗಿ ಉಂಡೆಗಳನ್ನು ನಾನು ಹಾಕ್ಕೋತಾ ಇದ್ದೀನಿ. ಈ ಥರ ಒಂದೊಂದಾಗಿ ಹಿಟ್ಟಿನ ಉಂಡೆಗಳನ್ನು ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಬಿಟ್ಬಿಟ್ಟು ನೀವು ಒಂದು ಚಾಕು ಅಥವಾ ಸ್ಪೂನ್ ಸಹಾಯದಿಂದ ಉಂಡೆಗಳನ್ನು ಹಾಕ್ಕೋಬೇಕು. 2 ಸೆಕೆಂಡ್ ಆದ ನಂತರ ನೋಡಿ ಈ ಥರ ಒಂದು ಚಾಕು ತೊಗೊಂಡಿದ್ದೀನಿ.
ನಿಧಾನಕ್ಕೆ ಉಂಡೆಗಳನ್ನು ತಿರುಗಿಸ್ಕೋಬೇಕು. ನೋಡಿ ಈ ಥರ ಎಲ್ಲವನ್ನು ಬಿಡಿಸ್ಕೊಂಡು ಈ ಥರ ತಿರುಗಿಸ್ಕೋತಾ ನೀವು ಫ್ರೈ ಮಾಡ್ಕೋಬೇಕು. ಆಗ ಹಿಟ್ಟಿನ ಒಳಭಾಗದಲ್ಲೂ ಕೂಡ ಚೆನ್ನಾಗಿ ಬೆಂದು ಬರುತ್ತೆ. ಉಂಡೆ ಕೂಡ ಸಾಫ್ಟಾಗಿ ಒಳಗಡೆಯಿಂದ ಚೆನ್ನಾಗಿ ಬೆಂದು ಬರುತ್ತೆ. ಕಲರ್ ಕೂಡ ಒಳ್ಳೆ ಕಲರ್ ಬರುತ್ತೆ. ಪೂರ್ತಿಯಾಗಿ ಎಲ್ಲ ಕಡೆ ಒಳ್ಳೆ ಬ್ರೌನ್ ಕಲರ್ ಬರೋವರೆಗೂ ಇದೇ ಥರ ತಿರುಗಿಸ್ಕೋತಾ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಎಷ್ಟೊಳ್ಳೆ ಬ್ರೌನ್ ಕಲರ್ ಬಂದಿದೆ ಅಂತ. ಇದು ನಾರ್ಮಲ್ ಜಾಮೂನ್ ಇರುತ್ತಲ್ಲ ಅದಕ್ಕಿಂತನೂ ಸಾಫ್ಟಾಗಿ ಅದಕ್ಕಿಂತ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಿಕ್ಸ್ ಮಾಡದೆ ಟ್ರೈ ಮಾಡಿ. ಈಗ ಈ ಜಾಮೂನು ಫ್ರೈ ಆಗಿದೆ. ಈಗ ಇದನ್ನು ಒಂದು ಕಡಾಯಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮೊದಲೇ ಮಾಡ್ಕೊಂಡಿದ್ವಲ್ಲ ಸಕ್ಕರೆ ಪಾಕ, ಅದನ್ನ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ನೋಡಿ ಕುದೀತಾ ಇರುವಾಗಲೇ ಸಕ್ಕರೆ ಪಾಕ ನಾವು ಒಂದೊಂದಾಗಿ ಜಾಮೂನ್ನ ಹಾಕ್ಕೊಬಿಡೋಣ. ಜಾಮೂನ್ನ ಉಂಡೆಗಳನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿರೋವಂಥದ್ದು ಒಂದು ಸಣ್ಣ ಕುದಿ ಬರಬೇಕು. ಸ್ವಲ್ಪ ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸುಮಾರು 15 ನಿಮಿಷ ಜಾಮೂನ್ನ ನೀವು ಹೀಗೆ ಬಿಡಬೇಕು. ಟೈಮ್ ಇತ್ತು ಅಂತ ಅಂದರೆ ಓವರ್ ನೈಟ್ ಬಿಟ್ಟರೂ ಕೂಡ ಆಗುತ್ತೆ. ಹಿಟ್ಟು ನಾವು ಹುರಿದಿರೋಂಥ ಜಾಮೂನು ಪೂರ್ತಿ ಪಾಕನ ಅಬ್ಸರ್ವ್ ಮಾಡಿಕೊಂಡು ಸಾಫ್ಟ್ ಆಗೋದ್ರ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಮಸ್ಕಾರ.